ನಮಸ್ಕಾರ, ನನ್ನ ಹೆಸರು ಕೃಷ್ಣ ಸುಲಾಕಿ ಅಂತೇಳಿ. ನಾವು ನೆಟ್ಸರ್ಪ್ ಕಂಪ್ನಿ ವತಿಯಿಂದ ಇಲ್ಲಿ ಧಾರವಾಡ ಜಿಲ್ಲೆ ನವಲೂರಿನಲ್ಲಿ ನಮ್ಮ ಸಾವಯವ ಟಾನಿಕನ್ನು ಕೊಟ್ಟಿದ್ವಿ. ಅದನ್ನು ಬಳಸೋದ್ರಿಂದ ಅವರಿಗೆ ಬೆಳೆ ಒಳಗೆ ಏನೇನು ಪರಿವರ್ತನೆ ಆಗಿತ್ತು ಅನ್ನೋದು ಅವ್ರ ಮುಖಾಂತರ ಕೇಳಿ ತಿಳ್ಕೊಳ್ಳೋಣ. ಮಂಜು ಸರ್, ಓವರ್ ಟು ಯು. ನಮಸ್ಕಾರ ಸರ್. ನಮಸ್ಕಾರ. ನಾವು ಧಾರವಾಡ ತಾಲೂಕು ನೀಲಕಟ್ಟೆ ಗ್ರಾಮದಿಂದ ಬಂದಿದ್ದೇವೆ ಸರ್. ನೆಟ್ಸರ್ಪ್ ಕಂಪ್ನಿಯಿಂದ ರೀ. ನೆಟ್ಸರ್ಪ್ ಕಂಪ್ನಿ ಪ್ರಾಡಕ್ಟ್ ಬಳಸೋದ್ರಿಂದ ಏನೈತ್ರಿ, ನೀವು ಟೊಮ್ಯಾಟೊ ಪ್ಲಾಟಿಗೆ ಯೂಸ್ ಮಾಡಿದ್ರಿ ಸರ್. ಅದಕ್ಕೆ ಏನೈತ್ರಿ, ಅದರದ್ದು ಒಂದು ಸ್ವಲ್ಪ ನಿಮ್ಗೆ ಅನಿಸಿಕೆ ನಾವು ಒಂದು ಸ್ವಲ್ಪ ಕೇಳ್ಬೇಕಂತ ಮಾಡಿದ್ದೇವೆ ರೀ. ನಿಮ್ಮ ಊರ ಹೆಸರ, ನಿಮ್ಮ ಹೆಸರ ಒಂದು ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ರಿ ಸರ್. ಆಯ್ತು, ಹೇಳ್ತೀವಿ ಸರ್. ನನ್ನ ಹೆಸರು ರವಿ ಹನ್ಸಿ ಅಂತ ಸರ್. ಹ್ಞೂ ಸರ್. ನಾನು ನೆಟ್ಸರ್ಪ್ ಕಂಪ್ನಿದ್ದು ಆರ್ಗ್ಯಾನಿಕ್ ಟೊಮೆಟೊ ಗಿಡಕ್ಕೆ ಯೂಸ್ ಮಾಡೇನಿ ರೀ. ಹ್ಞೂ ಸರ್. ಇದು ನಮಗೆ ಯೂಸ್ ಮಾಡಿದ್ದಕ್ಕೆ ಮಾಡಲಿದ್ದಕ್ಕೆ ಫರಕ್ ಐತ್ರಿ. ಹ್ಞೂ ಸರ್. ಇದು ಯೂಸ್ ಮಾಡಿದ್ದು ಭಾಳ ಚಲೋ ಕಾಯಿ ಚಂದ ಫಲ ಹಿಡಿದೈತೆ ರೀ. ಹ್ಞೂ ಸರ್. ಇದು ಯೂಸ್ ಮಾಡಲೇ ಇದ್ದಿದ್ದು ಸರಿಯಾಗಿ ಫಲ ಹಿಡಿದಿಲ್ಲ. ಬರೋಬರ್ ಸರ್. ಈಗ ಇದಕ್ಕೆ ಸ್ಪ್ರೇ ಮಾಡಿದ್ದು ಇದಕ್ಕೆ ಏನೇನು ಸ್ಪ್ರೇ ಮಾಡಿದ್ರಿ ಸರ್? ನೀವು ಟೊಮ್ಯಾಟೊ ಪ್ಲಾಟಿಗೆ ಯೂಸ್ ಮಾಡಿದಾರಲ್ರಿ, ಏನೇನು ಸ್ಪ್ರೇ ಮಾಡಿದ್ರಿ? ಇದಕ್ಕೆ ಬಯೋಫಿಟ್ ರೀ. ಹ್ಞೂ ಸರ್. ಬಯೋಫಿಟ್ 99 ಸ್ಟೀಮ್ ರಿಚ್ ಬಯೋ 99 ಇದನ್ನ ಸ್ಪ್ರೇ ಮಾಡಿದ್ರಿ ಸರ್. ಮಾಡೇವಿ ಸರ್. ಇದನ್ನ ಸ್ಪ್ರೇ ಮಾಡೋದ್ರಿಂದ ನಿಮಗೆ ಹೆಂಗೆ ಇದರ ರಿಸಲ್ಟ್ ಇದಾಗ್ಯದ ಸರ್? ಇದ್ರ ಬಗ್ಗೆ ರೀ, ಇದನ್ನ ಯೂಸ್ ಮಾಡಿದ್ದು ನಮಗೆ ಅಡ್ಡಿ ಇಲ್ರಿ. ನಮಗೆ ಭಾಳ ಮನ್ಸಿಗೆ ಹಿಡಿಸೈತ್ರಿ. ಚಲೋ ಈಲ್ಡೂ ಐತಿ. ಒಟ್ಟು ಇದಕ್ಕೆ ಅದಕ್ಕೆ ಬೆಳವಣಿಗೆನೂ ಹೆಚ್ಚಿಗೆ ಐತ್ರಿ. ಆಮೇಲೆ ಏನೈತ್ರಿ, ನಿಮಗೆ ಇದ್ರೊಳಗೆ ನಾವು ಡಿಫ್ರೆಂಟ್ ಸೆಟ್ಕಾರ್ ಹೊಡ್ಯಾಕೆ ಇದ್ದೀವಿ ಸರ್. ಹೊಡೆದಿದ್ದು ಆಮೇಲೆ ಹೊಡಿಲಿದ್ದು ಅದಕ್ಕೂ ನಿಮಗೆ ಫರಕ್ ಅನ್ಸೈತ್ರಿ? ಭಾಳ ಫರಕ್ ಅನ್ಸೈತ್ರಿ. ಇದು ಹೊಡಿಲೇ ಇದ್ದಿದ್ದು ಇಳುವರಿ ಇಲ್ಲ ಅದು ಗಿಡನೂ ಸ್ವಲ್ಪ ಹಳದಿ ಐತಿ. ಇದು ಔಷಧ ಹೊಡೆದಿದ್ದು ಸೊಕ್ಕಲ್ಲೇ ಐತ್ರಿ. ಹಾಂ ಸರ್. ಈಗ ಹೊಡೆದಿದ್ದು ಹೊಡಿಲಿದ್ದು ಎಲ್ಲ ಸರ್ ಡಿಫ್ರೆನ್ಸ್ ಸರ್? ಈಗ ಇಲ್ಲೇ ಐತಿ ನೋಡಿ ಸರ್. ಇದು ನಾವು ಹೊಡೆದಿದ್ದು ಹೊಡಿಲಿದ್ದು ಇಲ್ಲಿ ನಾವು ನಿಂತಲ್ಲಿಗೆ ಹಚ್ಕೊಂಡ ಹ್ಞೂ ಸರ್. ಕೆಳಕಿಂದು ಇದು ಹೊಡಿಲಿದ್ದು ಸರ್. ಇವು 2 ಸಾಲ ಹ್ಞೂ ರೀ. ಇಲ್ಲಿಗೆ ಹಚ್ಚಿವು ಹೊಡೆದಿದ್ದು ಸಾಲ್ರಿ. ಈ ಕಡೆ ಈಗ ಇದು ಗೂಟ ಬಡ್ದಿರಲ್ಲ, ಹಾಂ, ಈಗ ಊಟ ಬರೋದ್ರ ಸರ್. ಇಲ್ಲಿಂದ ಹೊಡಿಲಾರ್ದೈತಿ. ಹಾಂ, ಈ ಕಡೆ ಹೊಡಿಲಿದ್ರಿ ಇದು 2 ಸಾಲ ಅನ್ನಾರ. ಈಗ ನೀವು ಇಲ್ಲೇ ಆಜು ಬಾಜು ಎಲ್ಲಾರು ಅದ್ರಿ, ಹೌದಲ್ರಿ? ಈಗ ಹೊಡಿಲಾರ್ದಕ್ಕೆ ಹೊಡೆದಕ್ಕೆ ವ್ಯತ್ಯಾಸ ಏನೈತೆ ಅನ್ನೋದು ನಿಮ್ಮ ಇದ್ರಿ? ಔಷಧ ಹೊಡೆದಿದ್ರಿ ಗಿಡ ಹೆಂಗೈತಿ ಅಂತಂದ್ರೆ, ಈಗ ಕೂಸು ಹೆಂಗಿರೋದಿಲ್ಲ, ಕಳ ಯಾವ ನಗು 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 ಮುಖ, ಹಾಂ ರೀ, ಹಂಗೆ ಹೊಡೆದಿದ್ದ ಔಷಧ ಐತಿ. ಹೊಲ ಹೊಡಿಲಿದ್ದ ಔಷಧ ಹೊಲ ಹೆಂಗೈತಿ ಅಂತಂದ್ರೆ, ನಾನು ಯಾಕೆ ಇದ್ರೊಳಗೆ ಭೂಮಿ ಮೇಲೆ ಅದೇನಪ್ಪ ನಾ ಸತ್ಕೊಂತ ಬಿದ್ಕೊಂತ ಅನ್ನುವಂಥ ಲೆಕ್ಕದೊಳಗೆ, ಅರ್ಥಾತ್ ಡೆವಲಪ್ ಇಲ್ಲ. ಅದು ಹೊಡಿಲಾರ್ದು ತೋರಿಸ್ರಿ ಒಂದಟ ಯಾವ್ದೈತಿ? ಇದೇ ಹೊಡಿಲಾರ್ದ ಸಸಿ. ಕಾಯಿ ಸಂಖ್ಯೆ ಕಡಿಮೆ ಐತಿ. ಕಡಿಮೆ ಐತ್ರಿ. ಆಮೇಲೆ ಕಾಯಿ ಸಂಖ್ಯೆ ಕಡಿಮೆ ಐತಿ. ಅದ್ರೊಳಗೆ ಮತ್ತೆ ದಪ್ಪನೂ ಇಲ್ಲ. ದಪ್ಪ ಇಲ್ಲ. ಗಿಡ ಪಡಲಿಲ್ಲ. ಹೊಡೆದದ್ದು ರೀ, ಹೊಡೆದಿದ್ದು ಇಲ್ಲ ಐತಿ ನೋಡ್ರಿ. ಇದು ಹೊಡೆದಿದ್ದು ಕಾಯಿ ಸಂಖ್ಯೆ ಇದ್ರೊಳಗೆ ದಪ್ಪ ಐತಿ. ಕಾಯಿ ಸಂಖ್ಯೆ ಹೆಚ್ಚಿಂದ ಐತಿ. ಗಿಡ ತೋರಿಸದ ಇಲ್ಲಿ ಒಂದು ಐತ್ರಿ. ಹಾಂ, ಇಲ್ಲಿ ಐತಿಲ್ಲ. ಕಾಯಿ ಸೈಜ್ ಎಲ್ಲ ಚಲೋ ಬಂದ. ಇದು ಹೊಡೆದದ್ರಿ. ಈಗ ಇದು ಹೊಡೆದಿದ್ರಿ. ಇದು ಹೌದಲ್ರಿ? ಹೌದೌದು. ಹೊಡೆದಕ್ಕೆ ಪಡ್ಲ ಜಾಸ್ತಿ ಹೊಡೆದೈತಿ. ಹೊಡೆದಕ್ಕೆ ಪಡ್ಲ ಜಾಸ್ತಿ ಹೊಡೆದೈತ್ರಿ. ಹಾಂ ರೀ. ಆಮೇಲೆ ಹೆಲ್ದಿ ಆಗೈತಿ ಗಿಡ. ಹೆಲ್ದಿ ಐತಿ. ಹೊಡಿಲಾರ್ದ ಇದನ್ನ ಐತಿ. ಸ್ವಲ್ಪ ಮಬ್ಬ ಐತಿ. ಆದ್ರೆ ಇದನ್ನ ಬಳಸೋದ್ರಿಂದ ರೈತರಿಗೆ ಅನುಕೂಲ ಐತಿ ಅನ್ನಿಸ್ತೈತ್ರಿ. ಅನುಕೂಲ ಐತಿ. ಇದನ್ನ ಮಾಡೋದ್ರಿಂದ ಏನು ಯಾವುದೇ ತೊಂದರೆ ಇಲ್ಲ. ಹಾಂ ರೀ, ಮಾಡ್ಬೋದು. ಚಲೋ ಐತಿ ಔಷಧ. ಇದೇ ರೀತಿ ನಾವು ಗೋಧಿ ಒಳಗೂ ಮಾಡೇವಿ. ಹಿಂಗೆ ನೀವು ಯಾವ ಬೆಳೆಗೆ ಯೂಸ್ ಮಾಡಿರಿ ಇದನ್ನ? ನಾವು ಗೋಧಿ ಕಡ್ಲಿ ಮಾಡೀವ್ರಿ. ಕಡ್ಲಿಗೆ ರಸ ನಿನ್ನೆ ಮಾಡಿದ್ದೈತಿ. ಹಾಂ ರೀ. ಈಗ ಚಪ್ರಗಿಗಂತೂ ಆಲ್ಮೋಸ್ಟ್ ಈಗ 2ನೇ ಸ್ಪ್ರೇ ಮಾಡಿದ್ದೆ. ಹಾಂ ರೀ. ಗೋಧಿಗೆ ಒಂದು ಸ್ಪ್ರೇ ಮಾಡಿವಿ, ಇನ್ನೊಂದು ಸ್ಪ್ರೇ ಮಾಡ್ಬೇಕಾಗೈತಿ. ಹಾಂ ರೀ. ಗೋಧಿ ಒಳಗೆ ಮಾಡಿದ್ದ ಅನ್ಕರ 100ಕ್ಕೆ 1000ದಷ್ಟು ಅಂದ್ರೂ ಪರವಾಗಿಲ್ಲ. ರಿಸಲ್ಟ್ನೊಳಗೆ ಚೇಂಜ್ ಐತಿ ಸರ್. ರಿಸಲ್ಟ್ನೊಳಗೆ ಬಂದೈತಿ. ಓಕೆ ಸರ್. ನಾವು ಗೋಧಿಗೆ ಸೇಮ್ ಔಷಧ ಮಾಡೀವಿ. ಆದ್ರೆ ನಾವು ಹೊಡೆಯೋ ಪ್ರಮಾಣದೊಳಗೆ ನಮ್ಮ ಮಾಡೋ ತೀರಿ ಒಳಗೆ ಫರಕ್ ಆಗಿದ್ರೊಳಗೆ ಗೋಧಿ ಫರಕ್ ಆಗೈತಿ. ಅಂದ್ರೆ ಬಳಸೋದ್ರಿಂದ ರೈತರಿಗೆ ಇಳುವರಿ ಜಾಸ್ತಿ ಆಕೈತೆ. 100ಕ್ಕೆ 100 ಗ್ಯಾರಂಟಿ ಐತಿ. ಪಕ್ಕ ಐತ್ರಿ. ಓಕೆ ಸರ್. ನೆಟ್ಸರ್ಪ್ ಕಂಪನಿ ವತಿಯಿಂದ ನಮ್ಮ ಟಾನಿಕ್ ಬಳಸೋದು ಇಲ್ಲಿ ತನಕ ಮಾಹಿತಿ ಕೊಟ್ಟೋದಕ್ಕೆ ತಮಗೆಲ್ಲರಿಗೂ ಕಂಪನಿ ವತಿಯಿಂದ ಮತ್ತು ನಮ್ಮ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದು ಔಷಧ ಸಾಲ ಇವು 2 ಸಾಲ ಹೊಡಿಲಿದ್ದು. ಇಲ್ಲಿಗೆ ಹಚ್ಕೊಂಡು ಇವು 2 ಸಾಲ ಬಿಟ್ಟು ಇನ್ನು ಉಳ್ಕಿದ್ದೆಲ್ಲ ಹೊಡೆದಿದ್ದು. ಈಗ ನಮಸ್ಕಾರ ರೀ.